ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 3 ದಿನ ಆಯಿತು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಅಧಿವೇಶನ ಶುರುವಾಗಿದೆ. ಇದೀಗ ಸುವರ್ಣಸೌಧದ ಅಧಿವೇಶನದಲ್ಲಿ ರಾಜ್ಯ ಮುಖ್ಯಮಂತ್ರಿ ಬದಲಾವಣೆಯ ಸದ್ದು ಕೇಳಿಬಂದಿದೆ. ವಿಧಾನಸಭೆಯ ಸದನದಲ್ಲಿ ಕೇಳಿಬಂತು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ. ಹಾದಿ ಬೀದಿಯಲ್ಲಿ ನಾನು ಸಿಎಂ ಅಂತಿದ್ದಾರೆ. ಇದು ಶೋಭೆ ತರೋದಿಲ್ಲ, ಮುಖ್ಯಮಂತ್ರಿ ಸ್ಥಾನಕ್ಕೆ ಇದು ಶೋಭೆ ತರೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಹೇಳಿಕೆ ಕೊಟ್ಟರು. ಮಾತನಾಡಿ ಸದನದಲ್ಲಿ ಆದಂಥ ಬೆಳವಣಿಗೆ. ನಾನು ಸಿಎಂ ಅಂತಿದ್ದಾರೆ, ಇದು ಮುಖ್ಯಮಂತ್ರಿ ಸ್ಥಾನಕ್ಕೆ ಶೋಭೆ ತರುವಂಥದ್ದಲ್ಲ ಅಂತಂದು. ಇದಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಕಿಡಿಕಾರಿದ್ರು. ನೀವು 2 ಅವಧಿಯಲ್ಲಿ 5 ಮುಖ್ಯಮಂತ್ರಿಯನ್ನು ಕೊಟ್ಟವರು, ನಿಮ್ಮಿಂದ ನಾವು ಕಲಿಯಬೇಕಾಗಿಲ್ಲ ಅಂತ ಆರ್ ಅಶೋಕ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ನನಗೇನು ಯಾರಾದರೂ ನನಗೇನು ಇದಿಲ್ಲ. ನಾವು ಇವತ್ತು ಸಿದ್ದರಾಮಯ್ಯನವ್ರು ಇಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ದಿನನಿತ್ಯ ಪತ್ರಿಕೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಎಂಡ್ ಆಗ್ಬೇಕಲ್ಲ, ಎಂಡ್ ಆಗ್ಬೇಕು. ಏನ್ ಹೇಳ್ತಾ ಇದ್ದಾರೆ ಅಶೋಕಣ್ಣ? ಬರುತ್ತಲ್ಲ, 2 ಅವಧಿನಲ್ಲಿ 5 ಮುಖ್ಯಮಂತ್ರಿ ಕೊಟ್ರು, ಒಬ್ರು ಮುಖ್ಯಮಂತ್ರಿನೂ 5 ವರ್ಷ ಕಂಪ್ಲೀಟ್ ಮಾಡಿಲ್ಲ. ಇವ್ರು ನಮಗೆ ಪಾಠ ಹೇಳ್ತಾ ಇದಾರ. ಯುರಪ್ಪ ಸಾಹೇಬರು ಗೊತ್ತಿಲ್ಲ. ಐದು ಮುಖ್ಯಮಂತ್ರಿಗಳು ಕೊಟ್ಟವರು ನಮ್ಗೆ 2 ಅವಧಿನಲ್ಲಿ. ಇವತ್ತು ನಮಗ್ ಪಾಠ ಹೇಳ್ತಾವ್ರ? ಒಂದೇ ನಿಮಿಷ. ಅವಾಗ ಅಭಿವೃದ್ಧಿಗೆ ತೊಂದರೆ ಆಗಿಲ್ಲ, ಅವಾಗ ಜನರಿಗೆ ತೊಂದರೆ ಆಗಿಲ್ಲ, ಅವಾಗ ಆಡಳಿತವಾಗಿ ಇದು ತೊಂದರೆ ಆಗಿಲ್ಲ. ನಮ್ಮ ಪಕ್ಷ ಇದೆ, ಎಲ್ಲರಿಗೂ ಹೊರಗಿಟ್ಟಿ ಅಲ್ಲಿ ನೋಡಿ. ಈಗ ಯಾರು ನಮ್ಮ ಏನಾಗಬೇಕು ರಾಜ್ಯಕ್ಕೆ ಹಿನ್ನಡೆ ಚರ್ಚೆ ಮಾಡ್ಲಿ ಅಧ್ಯಕ್ಷರೇ. ಅಧ್ಯಕ್ಷರು ಯಾರಾಗ್ಬೇಕು, ಅಧ್ಯಕ್ಷರು ಯಾರಾಗ್ಬೇಕು, ಅವ್ರು ಯಾರಾಗ್ಬೇಕು, ಯಾಕೆ ಇವರಿಗೆ ಈಗ ಸಿಎಂ ಇಂದ ಯಾಕೆ ತೆಗೆದ್ರು ಅಂತ ಇವರಿಗೆ ಗೊತ್ತಿಲ್ಲ. ಅಶೋಕ್ ಅವರ ಮಾತಿನ ಅರ್ಥ ನಾವು ಬದಲಾವಣೆ ಮಾಡ್ತಿದ್ವಿ. ಮಾತಿನ ಇಲ್ಲ ಅಧ್ಯಕ್ಷರೇ, ಚರ್ಚೆ ನೀವು ಬದಲಾವಣೆ ತನ್ನ ಸೋಷಿಯಲ್ ಮೀಡಿಯಾ ಮುಖ್ಯಮಂತ್ರಿ ಇರಬೇಕು, ಇನ್ನೊಬ್ರು ಹೆಸರು ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಯಾವ ಪಕ್ಷ ಯಾವ ಏನು ಪ್ರತಿಕ್ರಿಯೆ ಇಲ್ಲ. ಕಾಂಗ್ರೆಸ್ ಪಕ್ಷ ಬದುಕಿದ್ಯಾ ಅಥವಾ ಸರ್ಕಾರ ಬದುಕಿದ್ಯಾ? ಬಿಜೆಪಿ ಸದಸ್ಯ ಬಿಜೆಪಿ ಕಾಂಗ್ರೆಸ್ ಪಕ್ಷ ಬದುಕಿದ್ಯಾ ಅಥವಾ ಸರ್ಕಾರ ಬದುಕಿದ್ಯಾ? ಬಿಜೆಪಿ ಸದಸ್ಯ ಬಿಜೆಪಿ ಚರ್ಚೆ ಆಗ್ಲಿ, ನಮ್ದು ಚರ್ಚೆ. ವಿಧಾನಸಭೆಯ ಅಧಿವೇಶನದಲ್ಲಿ ಬಿಲ್ಗಳು ಮಂಡನೆಯಾಗಿದೆ. ದ್ವೇಷ ಭಾಷಣದ ವಿಧೇಯಕ ಮಂಡನೆ ಆಗಿದೆ. ಬಿಲ್ಲನ್ನು ಮಂಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ದ್ವೇಷ ಭಾಷಣಕ್ಕೆ ಕಠಿಣ ರೂಲ್ಸ್ ಇರುವಂತಹ ಬಿಲ್ ಇದು. ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಇವತ್ತು ಸದನದಲ್ಲಿ ಮಂಡಿಸಲಾಗಿದೆ. ಗರಿಷ್ಠ 10 ವರ್ಷಗಳವರೆಗೆ ಶಿಕ್ಷೆ ನೀಡಬಹುದು, 1 ಲಕ್ಷದವರೆಗೆ ದಂಡ ವಿಧಿಸುವಂಥ ಅವಕಾಶ ಇದೆ.
50,000ವರೆಗೂ ಕೂಡ ದಂಡವನ್ನು ವಿಧಿಸುವಂಥ ಅವಕಾಶ ಇದೆ. ಇದನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಮೈಕ್ ಕೂಡ ಕೈ ಕೊಟ್ಟಿತ್ತು. BJPಯ ನಾಯಕರುಗಳು ಕೂಗ್ತಾ ಇದ್ರು, ಇದಕ್ಕೆ ನಮ್ಮದು ವಿರೋಧ ಇದೆ, ನಮ್ಮದು ಸಮ್ಮತಿ ಇಲ್ಲ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಬಿಲ್ಲನ್ನು ಮಂಡನೆ ಮಾಡಲಾಗಿದೆ. ಧ್ವನಿಯನ್ನು ಅಡಗಿಸಲಾಗಿದೆ. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾದಗಳು ಹೌದು ಸಭೆ. ಹಾಗಾದರೆ ವಿಧೇಯಕದಲ್ಲಿ ಏನೇನಿದೆ ಅನ್ನೋದನ್ನು ನೋಡೋದಾದರೆ, ದ್ವೇಷ ಭಾಷಣ ಪ್ರಸರಣೆ, ಪ್ರಕಟಣೆ, ಪ್ರಚಾರವನ್ನು ತಡೆಯುವಂತಹ ವಿಧೇಯಕ ಇದು. ಮಾತನಾಡುವಂತಿಲ್ಲ, ಪ್ರಕಟಣೆಯನ್ನು ಹೊರಡಿಸುವಂತಿಲ್ಲ ಮತ್ತು ಪ್ರಚಾರ ಕೂಡ ಮಾಡುವಂತಿಲ್ಲ ಈ ವಿಧೇಯಕದ ಪ್ರಕಾರ. ನಿರ್ದಿಷ್ಟ ವ್ಯಕ್ತಿ, ಸಮೂಹ, ಸಂಸ್ಥೆಗಳ ವಿರುದ್ಧ ದ್ವೇಷ ಹುಟ್ಟಿಸುವಂಥ ಅಪರಾಧಗಳ ತಡೆಗೆ ಇದನ್ನು ತರಲಾಗಿದೆ. ಯಾವುದಾದ್ರೂ ವ್ಯಕ್ತಿಯನ್ನು, ಜನಾಂಗವನ್ನು, ಲಿಂಗವನ್ನು ಗುರುತಿಸಿ ದ್ವೇಷ ಭಾಷಣ ಮಾಡುವಂತಿಲ್ಲ. ಮೊದಲ ಬಾರಿಗೆ ದ್ವೇಷ ಭಾಷಣ ಮಾಡಿದರೆ ಕನಿಷ್ಠ 1 ವರ್ಷ ಅಪರಾಧಿಗಳಿಗೆ, ಅದು ಸಾಬೀತಾದರೆ ಗರಿಷ್ಠ 7 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ. 50,000 ರೂಪಾಯಿ ದಂಡವನ್ನು ವಿಧಿಸ್ತಾರಂತೆ. ಇದಾದ ನಂತರ ಅಪರಾಧ ಮತ್ತೊಮ್ಮೆ ಪುನರ್ವರ್ತನೆ ಆದರೆ ಕನಿಷ್ಠ 2 ವರ್ಷದಿಂದ ಗರಿಷ್ಠ 10 ವರ್ಷದವರೆಗೆ ಜೈಲು ಶಿಕ್ಷೆ. ಇಲ್ಲಿ ದಂಡದ ಪ್ರಮಾಣ ಕೂಡ ಜಾಸ್ತಿ ಇದೆ. 50,000ದಿಂದ ಇದು 1 ಲಕ್ಷಕ್ಕೆ ಏರಿಕೆ ಆಗುತ್ತೆ. ಮತ್ತೊಂದು ಕಡೆ ದ್ವೇಷ ಭಾಷಣವನ್ನು ಮಾಡಿದರೆ, ಪ್ರಕರಣ ಅದು ಸಾಬೀತಾದರೆ, ಪ್ರಕರಣ ರಿಜಿಸ್ಟರ್ ಆದರೆ ಅದು ಜಾಮೀನು ರಹಿತ ಪ್ರಕರಣ ಆಗಿರುತ್ತೆ. ಜಾಮೀನು ಸಿಗೋದಿಲ್ಲ, ಜಾಮೀನು ರಹಿತ ಪ್ರಕರಣ ಆಗಿರುತ್ತೆ. ಇವೆಲ್ಲವೂ ಕೂಡ ವಿಧೇಯಕದಲ್ಲಿರೋದು. ಪ್ರಥಮ ದರ್ಜೆ ನ್ಯಾಯಿಕ ಮ್ಯಾಜಿಸ್ಟ್ರೇಟರ್ ಮುಖಾಂತರ ದ್ವೇಷ ಭಾಷಣಗಳ ವಿಚಾರಣೆ ಮಾಡಬೇಕಂತೆ. ಅಂದರೆ ಎಲ್ಲಿ ವಿಚಾರಣೆ ಆಗಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ವಿಧೇಯಕದಲ್ಲಿ ಸವಿಸ್ತಾರವಾಗಿ ಹೇಳಲಾಗಿದೆ. ಈ ಎಲ್ಲವೂ ಅಂಶಗಳು ಕೂಡ ವಿಧೇಯಕದಲ್ಲಿ ಇದೆ.